ಹಲೋ ಮೈ ಡಿಯರ್ ಕಿಟೀಸ್, ವೆಲ್ಕಮ್ ಟು ಮೈ ಚಾನಲ್ ಪೂಜಾಸ್ ಹ್ಯಾಂಡ್ಮೇಡ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವೀಡಿಯೋನಲ್ಲಿ ನಾನು ಯೆಲ್ಲೋ ಮತ್ತು ವೈಟ್ ಕಾಂಬಿನೇಷನಲ್ಲಿ ಬ್ಯಾಂಗಲ್ ಸೆಟ್ ಮಾಡ್ತಾ ಇದ್ದೀನಿ. ಈ ಸೆಟ್ನ ಮಾಡೋದಕ್ಕೆ ನಮಗೆ ಬೇಕಾಗಿರೋ ಮಟೀರಿಯಲ್ಸ್ ಬಂದುಬಿಟ್ಟು ಪ್ಲಾಸ್ಟಿಕ್ ಬ್ಯಾಂಗಲ್ಸ್, ಕಾಟನ್ ಥ್ರೆಡ್, ರೌಂಡ್ ಶೇಪ್ ಮಿರರ್ಸ್, ಗೋಲ್ಡನ್ ಮೆಟಾಲಿಕ್ ಥ್ರೆಡ್, ಕ್ಯೂಟಾ ಪಟ್ಟಿ ಲೇಸ್, ವೈಟ್ ಸೀಡ್ ಬೀಡ್ಸ್ ಮತ್ತು ಗ್ಲೂ. ಫಸ್ಟ್ ನಾನು ಒಂದು ಬಳೆನ ತೊಗೊಂಡು ಅದ್ರ ಮೇಲೆ ಸ್ವಲ್ಪ ಗ್ಲೂನ ಅಪ್ಲೈ ಮಾಡಿ ಥ್ರೆಡ್ನ ಅಂಟಿಸ್ಬಿಟ್ಟು ಈ ಥರ ನಿಧಾನಕ್ಕೆ ಥ್ರೆಡ್ನ ಸುತ್ತಾ ಇದ್ದೀನಿ. ಇದೇ ಥರ ನಾನು ಕಂಪ್ಲೀಟ್ ಬ್ಯಾಂಗಲ್ನ ಕವರ್ ಮಾಡ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳೋ ಥರ ಥ್ರೆಡ್ನ ಸುತ್ಕೋಬೇಕಾದ್ರೆ ಗ್ಯಾಪ್ಸ್ ಬರಬಾರ್ದು ಮತ್ತು ಥ್ರೆಡ್ ಓವರ್ಲ್ಯಾಪ್ ಆಗಬಾರ್ದು. ನೀಟಾಗಿ ಈ ಥರ ಸುತ್ಕೋಬೇಕು. ನಾನು ವೀಡಿಯೋನಲ್ಲಿ ತೋರಿಸ್ತಿದ್ದೀನಲ್ವ, ಈ ಥರ ಎಂಡಲ್ಲಿ ಸ್ವಲ್ಪ ಗ್ಲೂನ ಅಪ್ಲೈ ಮಾಡಿಬಿಟ್ಟು ಥ್ರೆಡ್ನ ಅಂಟಿಸ್ಬಿಟ್ಟು ಕಟ್ ಮಾಡಿಕೊಂಡ್ರೆ ಮುಗೀತು. ಇದೇ ಥರ ನಾನು ಮಿಕ್ಕಿರೋ ಬ್ಯಾಂಗಲ್ಸ್ನೂ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಂದು ಬಳೆನ ತೊಗೊಂಡು ಅದ್ರ ಮಧ್ಯದಲ್ಲಿ ಗ್ಲೂನ ಅಪ್ಲೈ ಮಾಡಿಬಿಟ್ಟು ರೌಂಡ್ ಶೇಪ್ ಮಿರರ್ಸ್ನ ಅಂಟಿಸ್ತಾ ಇದ್ದೀನಿ. ಸೇಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಕಂಪ್ಲೀಟ್ ಬ್ಯಾಂಗಲ್ನ ಇದೇ ಥರ ಕವರ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಈ ಥರ ಇದು ಕಂಪ್ಲೀಟ್ ಆದಮೇಲೆ ನಾನು ಮಿರರ್ ಸುತ್ತಾನು ಈ ಥರ ಗ್ಲೂನ ಅಪ್ಲೈ ಮಾಡ್ತಾ ಯೆಲ್ಲೋ ಕಲರ್ ಥ್ರೆಡ್ನ ಈ ಥರ ಅಂಟಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ವಿಡಿಯೋನಲ್ಲಿ ತೋರಿಸ್ತಿದ್ದೀನಲ್ವ, ಈ ಥರ. ಇದೇ ಥರ ನಾನು ಇನ್ನೊಂದು ಸೈಡಲ್ಲೂ ಗ್ಲೂನ ಅಪ್ಲೈ ಮಾಡಿಬಿಟ್ಟು ಥ್ರೆಡ್ನ ಅಂಟಿಸ್ತಾ ಇದ್ದೀನಿ. ಈ ಥರ ಮಿರರ್ಸ್ನ ಕವರ್ ಮಾಡ್ತಾ ಇದ್ದೀನಿ. ನೋಡಿ, ಇದು ಒಣಗಾದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ನಾನು ಇನ್ನೊಂದು ಬಳೆನ ತೊಗೊಂಡು ಅದ್ರ ಮೇಲೆ ಸೆಂಟ್ರಲ್ಲಿ ಗ್ಲೂನ ಅಪ್ಲೈ ಮಾಡಿಬಿಟ್ಟು ಗೋಟಾಪಟ್ಟಿ ಲೇಸ್ನ ಅಂಟಿಸ್ತಾ ಇದ್ದೀನಿ. ಈ ಥರ ನೆಕ್ಸ್ಟ್ ನಾನು ಗೋಟಾಪಟ್ಟಿ ಎರಡು ಸೈಡಲ್ಲೂ ಗ್ಲೂನ ಅಪ್ಲೈ ಮಾಡಿಬಿಟ್ಟು ವೈಟ್ ಕಲರ್ ಥ್ರೆಡ್ನ ಅಂಟಿಸ್ತಾ ಇದ್ದೀನಿ. ಈ ಥರ ನೋಡಿ, ಈ ಥರ. ನೆಕ್ಸ್ಟ್ ನಾನು ವೈಟ್ ಥ್ರೆಡ್ ಪಕ್ಕದಲ್ಲಿ ಗೋಲ್ಡನ್ ಮೆಟಾಲಿಕ್ ಥ್ರೆಡ್ನ ಅಂಟಿಸ್ತಾ ಇದ್ದೀನಿ. ಈ ಥರ ಇದೇ ಥರ ಕಂಪ್ಲೀಟ್ ಕವರ್ ಮಾಡಿದ್ದೀನಿ ಬ್ಯಾಂಗಲ್ನ. ನೆಕ್ಸ್ಟ್ ನಾನು ಈ ಸೈಡಲ್ಲೂ ಅಷ್ಟೇ ಮೊದಲು ವೈಟ್ ಕಲರ್ ಥ್ರೆಡ್ನ ಅಂಟಿಸ್ತಾ ಇದ್ದೀನಿ. ಈ ಥರ ವೈಟ್ ಕಲರ್ ಥ್ರೆಡ್ನ ಅಂಟಿಸಾದ್ಮೇಲೆ ಅದ್ರ ಪಕ್ಕದಲ್ಲಿ ನಾನು ಗೋಲ್ಡನ್ ಮೆಟಾಲಿಕ್ ಥ್ರೆಡ್ನ ಅಂಟಿಸ್ತಾ ಇದ್ದೀನಿ. ಈ ಥರ ನೋಡಿ, ಇದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇನ್ನೊಂದು ಬಳೆನ ತೊಗೊಂಡು ಇದ್ರ ಮೇಲೆ ರೌಂಡ್ ಶೇಪ್ ಮಿರರ್ಸ್ನ ಅಂಟಿಸ್ತಾ ಇದ್ದೀನಿ. ಸೇಮ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡ್ತಾ ರೌಂಡ್ ಶೇಪ್ ಮಿರರ್ಸ್ನ ಅಂಟಿಸ್ತಾ ಇದ್ದೀನಿ. ನಾವು ಈ ಥರ ಅಂಟಿಸ್ಕೊಂಡ್ರೆ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ನೋಡಿ, ಈ ಥರ ನೋಡಿ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾನು ಯೆಲ್ಲೋ ಕಲರ್ ಥ್ರೆಡ್ನ ತೊಗೊಂಡು ಅದಕ್ಕೆ ವೈಟ್ ಕಲರ್ ಬೀಡ್ಸ್ನ ಪೋಣಿಸ್ಬಿಟ್ಟು ಈ ಥರ ಗ್ಲೂನ ಅಪ್ಲೈ ಮಾಡಿ ಮಿರರ್ ಸುತ್ತ ಅಂಟಿಸ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಇದೇ ಥರ ನಾನು ಎಲ್ಲ ಮಿರರ್ಸ್ಗೂ ಸ್ಟಿಚ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಅನ್ನಿಸ್ತದೆ ಅಂತ. ಈ ಸೆಟ್ ಕಂಪ್ಲೀಟ್ ಆದಮೇಲೆ ತುಂಬ ಅಂದರೆ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೀವು ಬೇಕು ಅಂದರೆ ನಿಮ್ಮ ಔಟ್ಫಿಟ್ಗೆ ಮ್ಯಾಚ್ ಆಗೋ ಥರ ಕೂಡ ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೋಬೋದು. ನೆಕ್ಸ್ಟ್ ನಾನು ಇನ್ನೊಂದು ಬಳೆ ಮೇಲೆ ವೈಟ್ ಸೀಡ್ ಬೀಡ್ಸ್ನ ಯೂಸ್ ಮಾಡಿಬಿಟ್ಟು ಈ ಥರ ಕಂಪ್ಲೀಟ್ ಬ್ಯಾಂಗಲ್ಗೆ ಸ್ಟಿಚ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಇದ್ರ ಪಕ್ಕದಲ್ಲಿ ಗ್ಲೂನ ಅಪ್ಲೈ ಮಾಡ್ತಾ ಇದ್ದೀನಿ. ಅದ್ರ ಪಕ್ಕದಲ್ಲಿ ವೈಟ್ ಥ್ರೆಡ್ನ ಅಂಟಿಸ್ತಾ ಇದ್ದೀನಿ. ನೋಡಿ, ಈ ಥರ ಈ ಸೈಡಲ್ಲೂ ಅಷ್ಟೇ ವೈಟ್ ಥ್ರೆಡ್ನ ಅಂಟಿಸ್ತಾ ಇದ್ದೀನಿ. ಇದು ಸೆಟ್ ಕಂಪ್ಲೀಟ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಥರ. ನೆಕ್ಸ್ಟ್ ನಾನು ಗೋಲ್ಡನ್ ಮೆಟಾಲಿಕ್ ಥ್ರೆಡ್ನ ಅಂಟಿಸ್ತಾ ಇದ್ದೀನಿ. ನೋಡಿ, ಈ ಥರ. ಇದೇ ಥರ ನಾನು ಈ ಕಡೆ ಕೂಡ ಅಂಟಿಸ್ತಾ ಇದ್ದೀನಿ. ನೋಡಿ, ಇದು ಕಂಪ್ಲೀಟ್ ಆಗಿದೆ ಇವಾಗ. ನೆಕ್ಸ್ಟ್ ನಾನು ಮೇನ್ ಬ್ಯಾಂಗಲ್ ಮೇಲೆ ವರ್ಕ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಥರ ನಾನು ರೌಂಡ್ ಶೇಪ್ ಮಿರರ್ಸ್ನ ಅಂಟಿಸ್ತಾ ಇದ್ದೀನಿ. ನೋಡಿ, ಈ ಥರ. ಇದೇ ಥರ ಕಂಪ್ಲೀಟ್ ಬ್ಯಾಂಗಲ್ನ ನಾನು ಮಿರರ್ಸಿಂದ ಕವರ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಸೆಂಟರ್ ಮಿರರ್ಗೆ ಗ್ಲೂನ ಅಪ್ಲೈ ಮಾಡಿಬಿಟ್ಟು ವೈಟ್ ಸೀಡ್ ಬೀಡ್ಸ್ನ ಅಂಟಿಸ್ತಾ ಇದ್ದೀನಿ. ಈ ಥರ ಮೊದಲು ವೈಟ್ ಸೀಡ್ ಬೀಡ್ಸ್ನ ಅಂಟಿಸ್ಬಿಟ್ಟು ನೆಕ್ಸ್ಟ್ ಅದನ್ನು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಥರ ಎಲ್ಲ ಸೆಂಟರ್ ಮಿರರ್ಸ್ಗೂ ನಾನು ಇದೇ ಥರ ಮಾಡಿದ್ದೀನಿ. ನೀವು ನೋಡ್ಬೋದು ಇವಾಗ. ನೋಡಿ, ಈ ಥರ ಸುತ್ತಬಿಟ್ಟು ಅಂಟಿಸ್ಬಿಟ್ಟು
ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಇದು ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ನಾನು ಸುತ್ತ ಇರೋ ಮಿರರ್ಸ್ಗೆ ಈ ಥರ ಗ್ಲೂನ ಅಪ್ಲೈ ಮಾಡಿಬಿಟ್ಟು ವೈಟ್ ಕಲರ್ ಥ್ರೆಡ್ಡಿಂದ ಈ ಥರ ಸುತ್ತಾ ಇದ್ದೀನಿ. ನೋಡಿ ಈ ಥರ ವೈಟ್ ಕಲರ್ ಥ್ರೆಡ್ನ ತೊಗೊಂಡು ಎಲ್ಲ ಮಿರರ್ಸ್ನೂ ಕವರ್ ಮಾಡ್ತಾ ಇದ್ದೀನಿ. ನೋಡಿ ಈ ಥರ ಇದೇ ಥರ ನಾನು ಎಲ್ಲ ಮಿರರ್ಸ್ಗೂ ಸುತ್ತಾ ಇದ್ದೀನಿ. ನೋಡಿ ಇದು ಕಂಪ್ಲೀಟಾಗಿ ಒಣಗಾದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ನೀವು ನೋಡ್ಬೋದು. ನೋಡಿ ಇದು ಕಂಪ್ಲೀಟ್ ಆಗಿದೆ ಇವಾಗ. ನೋಡಿ ಈ ಥರ ಫೈನಲ್ ಆಗಿ ಈ ಸೆಟ್ನ ಲುಕ್ ಈ ಥರ ಇದೆ, ನೋಡ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತದೆ ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.